ಯಾದಗಿರಿ ಜಿಲ್ಲೆಯಿಂದ. ಸ್ಕೂಲಿಂಗ್ ಎಲ್ಲ ಯಾದಗಿರಲ್ಲೇ ಆಗಿದ್ದು. ಅದಾದಮೇಲೆ UG ಬಂದುಬಿಟ್ಟು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೆಂಗಳೂರಲ್ಲಿ ಮುಗಿದಿದ್ದು. 2020 ಪಾಸ್ಔಟ್ ಆಗಿರೋದು. ಅಲ್ಲಿಂದನೇ ಸ್ಲೋ ಆಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು. ಅದಾದಮೇಲೆ 2023ಗೆ ಬ್ಯಾಂಗ್ಳೂರಿಗೆ ಬಂದು ಲಾಸ್ಟ್ 2 ಇಯರ್ಸಿಂದ ಕಂಟಿನ್ಯೂಸ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೆ. ಈ ವರ್ಷ 469 ರ್ಯಾಂಕ್ ಬಂದಿದೆ. ಕಮಿಂಗ್ ಟು ವುಮೆನ್ ಅಂತ ಅಂದರೆ ವುಮೆನ್ ಬರೀ ಅಡುಗೆ ಮನೆಗೆ ಸೀಮಿತ ಅಲ್ಲ. ಹೆಣ್ಣು ಮನೆಯ ಕಣ್ಣು, ಹೆಣ್ಣು ದೇಶದ ಕಣ್ಣು, ಹೆಣ್ಣು ವಿಶ್ವದ ಕಣ್ಣು. ಐ ವಾಂಟ್ ಟು ಸಿ ಅ ವರ್ಲ್ಡ್, ಐ ಡ್ರೀಮ್ ಆಫ್ ಅ ವರ್ಲ್ಡ್ ವೇರ್ ವಿ ಮೂವ್ ಫ್ರಮ್ ಜೆಂಡರ್ ಎಂಪವರ್ಮೆಂಟ್ ಆರ್ ಜೆಂಡರ್ ಎಂಪವರ್ಮೆಂಟ್ ಟು ಜೆಂಡರ್ ನ್ಯೂಟ್ರಾಲಿಟಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಆಲ್ ದ ಅಪ್ಕಮಿಂಗ್ ಸ್ಟೂಡೆಂಟ್ಸ್. ನಮ್ಮ ಇಂಡಿಯಾ ಫಾರ್ IAS ಅಕಾಡೆಮಿಯಿಂದ ಯಾರ್ಯಾರು ಕರ್ನಾಟಕದಿಂದ ಅಚೀವರ್ಸ್ ಇದ್ದಾರೆ, IAS, IPS, IFS ಹಿಂಗೆ ಬೇರೆ ಬೇರೆ ಸರ್ವಿಸ್ UPSC ಸೆಲೆಕ್ಟ್ ಆಗಿದ್ದಾರೆ, ಅವ್ರಿಗೆ ಒಂದು ಫೆಲಿಸಿಟೇಷನ್ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದರಿಂದ ಈ ಮೂಲಕ ಏನಪ್ಪ ಅಂತಂದರೆ, ಒಂದು ಯಾರು ಅಚೀವ್ ಮಾಡಿದ್ದಾರೆ ಅವ್ರನ್ನ ಹುರಿದುಂಬಿಸೋದು, ಮತ್ತು ಇವರನ್ನು ನೋಡಿ ಈ ಫಂಕ್ಷನ್ಗೆ ಯಾರು ಬರ್ತಾರೆ ನಾವು ಕೂಡ IAS ಆಗಬೇಕು ಅನ್ನೋ ಪ್ರೇರಣೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮತ್ತು ಒಂದು ರೆಕಗ್ನಿಷನ್ ಫಾರ್ ದರ್ ಅಚೀವ್ಮೆಂಟ್ಸ್. ನೀವು ಒಳ್ಳೆ ಅಚೀವ್ ಮಾಡಿ ಅವರಿಗೆ ಅವ್ರ ಕುಟುಂಬ ಅಚೀವ್ಮೆಂಟ್ ರೆಕಗ್ನೈಸ್ ಮಾಡೋದು ಇದು. ನಮ್ಮ ಇಂಡಿಯಾ ಫಾರ್ IAS ಅಕಾಡೆಮಿಯಿಂದ ಸುಮಾರು 34 ಜನ ಈ ಒಂದು UPSCಯಿಂದ ಈ ವರ್ಷದಿಂದ ಈ ಪರೀಕ್ಷೆಗೆ ಪಾಸ್ ಆಗಿದ್ದಾರೆ ಮತ್ತು ಸೆಲೆಕ್ಟ್ ಆಗಿದ್ದಾರೆ, ಆಯ್ಕೆ ಆಗಿದ್ದಾರೆ. ಕರ್ನಾಟಕದಲ್ಲಿ 25 ಜನ ಆಗಿದ್ದಾರೆ. ನಮಗೆ 34 ಜನ ಯಾಕೆ ಆಗಿದ್ರು ಅಂತ ಹೇಳಿದ್ರೆ, ನಮಗೆ ಬೇರೆ ಬೇರೆ ಸ್ಟೇಟಿಂದನೂ ಕೂಡ ನಮ್ಮಲ್ಲಿಂದ ಮಾರ್ಗದರ್ಶನ ಪಡೆದಿದ್ದಾರೆ, ಟೆಸ್ಟ್ ತೊಗೊಂಡಿದ್ದಾರೆ, ಪರೀಕ್ಷೆಗಳು ತೊಗೊಂಡಿದ್ದಾರೆ. ಹಾಗಾಗಿ ಐ ವಿಶ್ ದೆಮ್ ಆಲ್ ದ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಸಾಗರ್ ಅಶ್ವಥಪ್ಪ ಅಂತ. ಈ ವರ್ಷ ಆಲ್ ಇಂಡಿಯಾ ರ್ಯಾಂಕ್ 641 ಬಂದಿದೆ UPSC CSE 2025 ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಇಂಡಿಯಾ ಫಾರ್ IAS ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ನಂದು ಅಸೋಸಿಯೇಷನ್ ಬಂದು ಮೇನ್ಸಿಂದ ಶುರುವಾಯಿತು, ಇಂಡಿಯಾ ಫಾರ್ IASಯಿಂದ. ಸೊ ನಮಗೆ ಸ್ಟೇಟ್ ಫಂಕ್ಷನ್ ಮಾಡಲಿಲ್ಲ ಅನ್ನೋದು ಒಂದು ಬೇಜಾರಿರ್ತಿತ್ತು. ಆದರೆ ಇಂಡಿಯಾ ಫಾರ್ IAS ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಒಂದು ಫಂಕ್ಷನ್ ಮಾಡಿ ಎಲ್ಲ UPSC ಆಸ್ಪಿರೆಂಟ್ಸ್ ಎಲ್ಲ ಅಧಿಕಾರಿಗಳು ಇವಾಗ ಸೊ ಎಲ್ಲರನ್ನೂ ಕರೆದು ನಮಗೆ ಒಂದು ಫೆಲಿಸಿಟೇಷನ್ ಮಾಡ್ತಿರೋದು ತುಂಬ ಖುಷಿಯಾಗಿದೆ. ಸೊ ಈ ಸಂದರ್ಭದಲ್ಲಿ ಕೇದಾರ್ ಸರ್, ಶ್ರೀನಿವಾಸ್ ಸರ್, ಹೋಲ್ ಎಂಟೈರ್ ಟೀಮ್ ದ ಇಂಡಿಯಾ ಫಾರ್ IAS ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ನಮ್ಮ ಮೆಂಟರ್ಸು ಕೂಡ ತುಂಬ ಹೆಲ್ಪ್ ಮಾಡಿದರು, ಬಸವರಾಜ್ ಸರು, ಶಿಲ್ಪಾ ಮ್ಯಾಮ್ ಎಲ್ಲರೂ ಕೂಡ. ಸೊ ಅವ್ರಿಗೂ ಕೂಡ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ಸ್ ಆನ್ ದಿಸ್ ಅಕೇಶನ್. ಥ್ಯಾಂಕ್ ಯು.